ಮುಖ್ಯಮಂತ್ರಿಗಳ ವಿರುದ್ಧ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಬಂದಾಗಿನಿಂದ ಸಚಿವರಾದಿಯಾಗಿ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತು ಅವರ ತಪ್ಪಿಲ್ಲ, ಈ ಮೂಲಕವಾಗಿ ಅವರು ಹೋರಾಟದಿಂದ ಗೆದ್ದು ಬರ್ತಾರೆ ಅಂತ ಹೇಳಿದ್ರು. ಈಗ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿಲ್ಲ, ಕೇವಲ ಪ್ರಾಥಮಿಕ ತನಿಖೆಗಷ್ಟೇ ಹೈಕೋರ್ಟ್ ಅನುಮತಿಸಿದೆ. 17A ಭ್ರಷ್ಟಾಚಾರ ಕಾಯ್ದೆಯಡಿ ತನಿಖೆಗೆ ಆದೇಶವನ್ನಷ್ಟೇ ಕೊಟ್ಟಿರೋದು. ಈ ಮೂಲಕವಾಗಿ ಸಿದ್ದರಾಮಯ್ಯನವರ ಈ ಒಂದು ಕೇಸ್ ಏನಿದೆ ಅದು ತನಿಖೆ ಅಷ್ಟೇ ಆಗತ್ತೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅನ್ನುವಂತಹ ವಿಚಾರವನ್ನ ಹಲವು ಸಚಿವರು ಹೈಲೈಟ್ ಮಾಡ್ತಾ ಮಾತನಾಡಿದ್ದಾರೆ. ಪರವಾನಗಿಯನ್ನ ನಿರಾಕರಿಸಿದ್ದಾರೆ. ಸೆಕ್ಷನ್ 218 ಆಫ್ ದ BNSS ಅದೇನು ಹೇಳ್ತಾರೆ, ದ ಆರ್ಡರ್ ಇಸ್ ರೆಡ್ ಟು ಬಿ ರಿಸ್ಟ್ರಿಕ್ಟೆಡ್ ಓನ್ಲಿ ಟು ಅನ್ ಅಪ್ರೂವಲ್ ಅಂಡರ್ ಸೆಕ್ಷನ್ 17A ಆಫ್ ದ ಆಕ್ಟ್. ಸೆಕ್ಷನ್ A ಅಂದ್ರೆ ಪ್ರಿಲಿಮಿನರಿ ಎನ್ಕ್ವೈರಿ, ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ. 17A ಮಾತ್ರ ಪ್ರಿಲಿಮಿನರಿ ಎನ್ಕ್ವೈರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. 218 BNSS ನಿಂದ ಏನು ಕೇಳಿದ್ರು ಸೆಕ್ಷನ್ ಮೇಲೆ ಅದನ್ನ ಇವತ್ತು ನಿರಾಕರಿಸಿದ್ದಾರೆ. ನಮಗೆ ಸಿದ್ದರಾಮಯ್ಯ ಅವರ ಮೇಲೆ ವಿಶ್ವಾಸ ಇದೆ. ಸಿ, ಒನ್ ಥಿಂಗ್ ಈಸ್, ಇಟ್ ಈಸ್ ಜಸ್ಟ್ ಎ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದು. ಇದಾದ ಮೇಲೆ ಪ್ರಾಸಿಕ್ಯೂಷನ್ಗೆ ನಿಜವಾಗ್ಲೂ ಇದರಲ್ಲಿ ತಪ್ಪು ಇದೆಯೋ ಇಲ್ಲೋ ಅಂತ ಹೇಳಿ ಬರೋದು ಆಮೇಲೆ, ಅದು ಇದರೊಳಗೆ ಬರೋದಿಲ್ಲ. ಯು ಆರ್ ಟು ಅರ್ಲಿ, ಇನ್ನೂ ಮಗುನೇ ಹುಟ್ಟಿಲ್ಲ, ಅಷ್ಟರೊಳಗೇ ನಾಮಕರಣ ಮಾಡಿ ಗಂಡ ಹೆಣ್ಣು ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಅದೆಲ್ಲ ತಪ್ಪಾಗ್ತದೆ. ತನಿಖೆನೇ ಆಗಿಲ್ಲ, ತನಿಖೆನೇ ಆಗದಿರಾ ಪ್ರಾಸಿಕ್ಯೂಷನ್ ಪ್ರಶ್ನೆ ಎಲ್ಲಿ ಬರ್ತದೆ? ಪ್ರಾಥಮಿಕವಾಗಿ ಪ್ರೈಮಾ ಫೇಶಿಯಾ ಎನ್ಕ್ವೈರಿ ಆಗಬೇಕು. ಈಗ ಬೇರೆಯವ್ರ ಕೇಸಲ್ಲಿ ಈಗ ಲೋಕಾಯುಕ್ತ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರೆ ರಾಜ್ಯಪಾಲರು ಕ್ಷುಲ್ಲಕ ಕಾರಣಗಳಿಟ್ಟು ವಾಪಸ್ ಕಳಿಸ್ತಾ ಇದ್ದಾರೆ, ಅದು ಪ್ರಾಸಿಕ್ಯೂಷನ್ಗೆ ಅನುಮತಿ. ದಿಸ್ ಈಸ್ ಓನ್ಲಿ ಫಾರ್ ಎನ್ಕ್ವೈರಿ. ರಾಜ್ಯಪಾಲರು ಏನು ತನಿಖೆಗೆ ಆದೇಶ ಮಾಡಿದ್ರು ಅದನ್ನ ಕೋರ್ಟ್ ಮುಂದುವರಿಸಿ ಅಂತ ಹೇಳಿದ್ದಾರೆ. ಮುಂದುವರ್ಲಿಕ್ಕೆ ಯಾರ್ದು ತಕರಾರು ಇಲ್ಲ, ಯಾಕಂದ್ರೆ ಎನ್ಕ್ವೈರಿ ಆಗ್ಬೇಕಂತ ಕೋರ್ಟ್ ಹೇಳಿದೆ, ಎಲ್ಲರೂ ಆಗ್ಬೇಕಂತ ಕೂಡ ಬಯಸ್ತಾರೆ, ಆ ಥರಗೇನು ಪ್ರಶ್ನೆ ಇಲ್ಲ. ಸೊ ಇನ್ನು ಕಾನೂನು ಹೋರಾಟ ಇದೇನು ಇವತ್ತಿಗೆ ಇದರಲ್ಲಿ ಭಾಳ ದೊಡ್ಡದಾಗಿ ಕಾನೂನು ಹೋರಾಟ ಇದ್ದೇ ಇರ್ತದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ, ಅದಕ್ಕೆ ತಡೆ ಹಿಡೀರಿ ಅಂತ ಹೇಳಿದ್ದೀವಿ, ಅದು ತಡೆ ಕೊಟ್ಟಿಲ್ಲ, ನಿರಾಕರಣೆ ಮಾಡಿದ್ದಾರೆ. ಇದನ್ನು ಕಾನೂನಾತ್ಮಕವಾಗಿ ನಾವು ಎದುರಿಸ್ತೇವೆ. ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಅವಶ್ಯಕತೆಯೂ ಬಂದಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಇಂತಹ ಷಡ್ಯಂತ್ರಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರನ ಬಲಿ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ ರಿಂದ. ಸುಖೇಶ್, ಆರೋಪ ಬಂದಂತಹ ಸಂದರ್ಭದಲ್ಲಿ ಜೊತೆಯಾಗಿ ನಿಂತಹ ಸಚಿವ ಸಂಪುಟ ನಂತರ ಆದೇಶ ಬಂದಾಗ್ಲೂ ಕೂಡ ಹೀಗೆ ಇರುತ್ತಾ ಅನ್ನುವಂತಹ ಪ್ರಶ್ನೆ ಇತ್ತು. ಬಹುಶಃ ಈಗ ಎಲ್ಲರ ಮಾತುಗಳನ್ನ ಕೇಳಿಸ್ತಾ ಇದ್ರೆ ಸಿದ್ದರಾಮಯ್ಯನವರಿಗೆ ಆ ಆತಂಕ ದೂರವಾಗಿದ್ದ ಹಾಗೆ ಕಾಣಿಸ್ತಾ ಇದೆ. ಖಂಡಿತ ದಿವ್ಯ. ಜೊತೆಗೆ ಸದ್ಯದ ಪರಿಸ್ಥಿತಿಗಂತೂ ಎಲ್ಲ ಸಚಿವರುಗಳು ಸಂಪೂರ್ಣವಾಗಿ ಬೆಂಬಲಕ್ಕೆ ನಿಂತಿರುವಂಥದ್ದು. ಜೊತೆಗೆ ಸಹಜವಾದ ಕುತೂಹಲ ಇದ್ರೂ ಕೂಡ ಮುಂದಿನ ಹೋರಾಟವನ್ನು ಮಾಡ್ತೀವಿ, ನಾವು CM ಜೊತೆಗೆ ಇರ್ತೀವಿ ಎನ್ನುವಂಥ ಘೋಷಣೆ ಕಾಂಗ್ರೆಸ್ಸಿಂದ ಆಗಿತ್ತು. ಹೈಕಮಾಂಡ್ ಮಟ್ಟದಲ್ಲಿ ಒಂದು ಸಂದೇಶ ಕೂಡ ರವಾನೆ ಆಗಿತ್ತು. ಹಾಗಾಗಿ ಪಕ್ಷದಲ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟಿಗಿನ ಭಿನ್ನ ಧ್ವನಿಗಳು ಹೇಳ್ತವೆ ಅನ್ನುವಂಥ ಲೆಕ್ಕಾಚಾರ ಏನೂ ಇರಲಿಲ್ಲ. ಆದರೆ ಈಗ ಕೊಟ್ಟಿರುವಂಥ ತೀರ್ಪಿನಲ್ಲೂ ಕೂಡ 17A ಗೆ ಸಂಬಂಧಪಟ್ಟಂತೆ ಪ್ರಿಲಿಮಿನರಿ ಒಂದಷ್ಟು ಎನ್ಕ್ವೈರಿಗೆ ಮಾತ್ರ ಆರ್ಡರ್ ಆಗಿರುವಂಥದ್ದು, ಸಂಪೂರ್ಣವಾಗಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ಅನ್ನುವಂಥ ವಿಚಾರವನ್ನು ಸಮರ್ಥಿಸಿಕೊಂಡು ಸಚಿವರುಗಳು ಮಾತನಾಡ್ತಾ ಇದ್ದಾರೆ. ಆ ಮೂಲಕವಾಗಿ ನಾವು ಸಿದ್ದರಾಮಯ್ಯ ಜೊತೆಗೆ ಇದ್ದೀವಿ ಅನ್ನುವಂಥದ್ದು, ಜೊತೆಗೆ ಸಿದ್ದರಾಮಯ್ಯ ವಿಚಾರದಲ್ಲಿ ಕೋರ್ಟ್ ಏನು ಸಂಪೂರ್ಣವಾಗಿ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟಿಲ್ಲ ಅಥವಾ ಅದು ಸರಿ ಇದೆ ಅನ್ನುವಂಥದ್ದನ್ನ ಎತ್ತಿ ಹಿಡಿದಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಿರುವಂಥದ್ದು. ಸಹಜವಾಗಿ CM ಪರ ನಾವಿದ್ದೇವೆ ಅನ್ನುವಂಥ ಸಂದೇಶವನ್ನು ರವಾನಿಸುವುದರ ಜೊತೆಗೆ CMಗೆ ಒಂದು ರೀತಿಯ ನೈತಿಕ ಸ್ಥೈರ್ಯವನ್ನು ತುಂಬುವಂಥ ಪ್ರಯತ್ನವನ್ನು ಮಾಡದಂತೆ ಕಾಣಿಸ್ತಾ ಇದೆ. ಇದು ಮುಂದೆ ಕಾನೂನಿನ ಹೋರಾಟದಲ್ಲೂ ಕೂಡ CM ಏನು ಮುಂದುವರಿತಾರೆ ಅದಕ್ಕೂ ಕೂಡ ನಮ್ಮ ಬೆಂಬಲ ಇರುತ್ತೆ ಅನ್ನುವಂಥ ದಾಟಿಯಲ್ಲಿ ಸಚಿವರುಗಳೆಲ್ಲ ಬೆನ್ನಿಗೆ ನಿಂತಂತೆ ಕಾಣಿಸ್ತಾ ಇದೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ಒಟ್ಟಾರೆ ಇವಾಗ ಸದ್ಯಕ್ಕೆ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಬರೋಕ್ಕೆ ಮೊದಲಿಂದ ಇವತ್ತು ಬೆಳಗ್ಗೆಯಿಂದಲೂ ಎಲ್ಲ ಸಚಿವರು ಮುಖ್ಯಮಂತ್ರಿ ಪರವಾಗಿ ಮಾತನಾಡ್ತಾ ಇದ್ರು, ವಿರೋಧ ಪಕ್ಷದವರು ಅದಕ್ಕೆ ಅಗೇನ್ಸ್ಟ್ ಆಗಿ ಮಾತನಾಡ್ತಾ ಇದ್ರು. ಕ್ವೈಟ್ ನ್ಯಾಚುರಲ್. ಸೊ ಈಗ ಆಯ್ತಪ್ಪ, ಇಷ್ಟೇ ಆಯ್ತು, ಈಗ ತನಿಖೆಗೆ ಆದೇಶ ಕೊಟ್ಟರು ಅಂತಾನೆ ಅನ್ಕೊಳ್ಳೋಣ. ಮುಂದೇನು ಅಂತಕ್ಕಂಥ ಪ್ರಶ್ನೆ ಬರುತ್ತಲ್ಲ, ಮುಂದೇನು? ಹಾಗಾದ್ರೆ ನಾಳೆ CM ವಿರುದ್ಧ FIR ಆಗ್ತಕ್ಕಂಥ ಸಾಧ್ಯತೆ ಇದೆ. CM ವಿರುದ್ಧ FIR ಆಗಕ್ಕೆ ಬರಲ್ಲ ಅಂತ ಪೊನ್ನಣ್ಣ ಅವ್ರು ಹೇಳಿದ್ದಾರೆ. ಬಟ್ ನಾಳೆ ಜನಪ್ರತಿನಿಧಿ ಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ ಈ ವಿಚಾರವಾಗಿ. FIR ಮಾಡಬೇಕಾ ಬೇಡವಾ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ FIRಗೆ ಅನುಮತಿ ಕೊಡಬೇಕಾ ಅಂತ. ಈಗಾಗಲೇ CM ವಿರುದ್ಧ ತನಿಖೆಗೆ ಹೈಕೋರ್ಟ್ ಅನುಮತಿ ಕೊಟ್ಟಿರೋದ್ರಿಂದ ಹೈಕೋರ್ಟ್ ತೀರ್ಪು ಬರಲಿ ಅಂತಲೇ ಜನಪ್ರತಿನಿಧಿಗಳ ನ್ಯಾಯಾಲಯ ಕಾಯ್ತಾ ಇದ್ದದ್ದು. ಸೊ ಈಗ ಅವರು ತನಿಖೆಗೆ ಅನುಮತಿ ಕೊಟ್ಟಿರೋದ್ರಿಂದ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. FIR ಮಾಡಿ ಅಂತ ಹೇಳ್ತಾರಾ ಇಲ್ವಾ? ಈಗ ನಾಳೆ CM ವಿರುದ್ಧ, ಸಿದ್ದರಾಮಯ್ಯ ವಿರುದ್ಧ FIR ಆಗುತ್ತಾ ಅಂದರೆ ಅದಕ್ಕೆ ಅನುಮತಿ ಸಿಗುತ್ತಾ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ, ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ? ಇದ್ರ ಬಗ್ಗೆ ನಾಳೆ ಆದೇಶ ಬರುವಂತಹ ಸಾಧ್ಯತೆ ಇದೆ.
ವಾದ ಪ್ರತಿವಾದಗಳನ್ನು ಆಲಿಸಿತ್ತು ಈಗಾಗಲೇ ಕೋರ್ಟು. ಆದರೆ ಹೈಕೋರ್ಟ್ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಿ ತೀರ್ಪು ಕೊಡೋದಕ್ಕೆ ವೆಯ್ಟ್ ಮಾಡ್ತಾ ಇತ್ತು. ಈಗಾಗಲೇ ಹೈಕೋರ್ಟ್ ತೀರ್ಪು ಬಂದಿರೋದ್ರಿಂದ ನಾಳೆ CM ಸಿದ್ದರಾಮಯ್ಯ ವಿರುದ್ಧ FIR ವಿಚಾರಕ್ಕೆ ಸಂಬಂಧಪಟ್ಟ ಕೇಸಲ್ಲಿ ಅವರ ವೈಫ್ ಅದರ ಫಲಾನುಭವಿ ಆಗಿರೋದ್ರಿಂದ ಅವರ ಕುಟುಂಬಸ್ಥರು ಅನ್ನೋ ಕಾರಣಕ್ಕೆ ಈಗ ಅವರ ಮೇಲೆ FIR ಆಗುತ್ತಾ ಅಥವಾ ನೇರ ಮುಖ್ಯಮಂತ್ರಿ ಅದನ್ನೇ ಇವಾಗ ಡಿಸೈಡ್ ಮಾಡಬೇಕು. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವ್ರ ಪತ್ನಿ ವಿಚಾರ ಬರೋದೇ ಇಲ್ಲ. ಸಿದ್ದರಾಮಯ್ಯನವರ ವಿರುದ್ಧ FIR ಮಾಡಬೇಕಾ ಬೇಡವಾ? ಬೇಡ ಅನ್ನೋದೇ ಆದ್ರೆ ಇನ್ಯಾರ ಮೇಲೆ ಮಾಡಬೇಕು ಅಂತಕ್ಕಂಥದ್ದು ತನಿಖಾ ಸಂಸ್ಥೆಯ ವಿವೇಚನೆಗೆ ಬಿಟ್ಟಿದ್ದು. ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮಾಡಬೇಕಾ ಬೇಡವಾ ಅಂತ FIR ದಾಖಲಾದ್ರೆ ಸಂಕಷ್ಟ ಫಿಕ್ಸ್ ಆಗುತ್ತೆ. FIR ದಾಖಲಾಯ್ತು ಅಂತಂದ್ರೆ ಸೊ ಅದಕ್ಕೂ ಏನಾದರೂ ಬೇರೆ ಏನಾದರೂ ಅವ್ರ ಪರ ವಕೀಲರು ಏನಾದರೂ ವಿಚಾರಗಳನ್ನ ಇಟ್ಟಿದ್ದಾರಾ ಅಂತ ನಮಗೆ ಗೊತ್ತಿಲ್ಲ. ಬಟ್ ತನಿಖೆ ಅಂತೂ ಆಗಲೇಬೇಕಲ್ಲ. ಹೈಕೋರ್ಟ್ ಹೇಳಿರೋ ಪ್ರಕಾರ ಅಂಟಿಲ್ ನಿಮಗೆ ಡಬಲ್ ಬೆಂಚಲ್ಲಿ ಅಥವಾ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಸಿಗೋ ತನಕ ತನಿಖೆ ಆಗಬೇಕು ಅಂತ ಹೈಕೋರ್ಟ್ ಹೇಳಿದೆ, ಅದಾಗತ್ತೆ. ಸೊ ತನಿಖೆಗೆ ಅನುಮತಿ ಸಿಕ್ಕಿರೋದ್ರಿಂದ FIR ಆಗೋ ಸಾಧ್ಯತೆ ಇದೆ ಅಂತ ಕೆಲವರು ಮಾತನಾಡ್ತಿದ್ದಾರೆ. ಕಾನೂನು ಪ್ರಕಾರ ಇಲ್ಲ ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ. ಒಂದು ವೇಳೆ FIR ಆಗಿದ್ದೇ ಆದರೆ ಮಾತ್ರ ಸಂಕಷ್ಟ ಅಂತಕ್ಕಂಥದ್ದು ಸಹಜವಾಗೇ ಇರುತ್ತೆ. ಕೆಲವು ಮಾಹಿತಿಗಳನ್ನು ತನಿಖಾ ಸಂಸ್ಥೆಯವರು ಕೇಳಬಹುದು. ಇದರ ಜೊತೆಗೆ ಸ್ನೇಹಜೀವಿ ಕೃಷ್ಣ ಇನ್ನೂ ಒಂದು ಹೇಳಿದ್ದಾರೆ, ರಾಜ್ಯ ಸರ್ಕಾರದ ಸ್ವಾಮ್ಯಕ್ಕೆ ಬರತಕ್ಕಂಥ ತನಿಖಾ ಸಂಸ್ಥೆಗಳ ಮೇಲೆ ಸರ್ಕಾರ ಪ್ರಭಾವ ಬೀರೋ ಶಕ್ತಿ ಇದೆ. ಹಾಗಾಗಿ ಅದಾದರೂ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಮಾಡಿಸಿ ಅಂತ. ಯಾರಿಂದ ಆಗಬೇಕು ಅಂತನೂ ಜನಪ್ರತಿನಿಧಿಗಳ ಕೋರ್ಟ್ ನಾಳೆ ಹೇಳುತ್ತಾ ಅಥವಾ ಲೋಕಾಯುಕ್ತದವರೇ ಮಾಡಲಿ ಅಂತ ಹೇಳ್ತಾರಾ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೋತೀನಿ. ಮೂರ್ತಿ, ಈಗ ಕೆಲವರ ವಾದ ಮುಖ್ಯಮಂತ್ರಿಗಳ ಮೇಲೆ FIR ಹಾಕಕ್ಕೆ ಬರಲ್ಲ ಅಂತ, ಕೆಲವರು ಹಾಕಬಹುದು ಅಂತ. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ದೂರು ದಾಖಲಾಗಿದ್ದಂತೂ ನಿಜ. ವಾದ ಪ್ರತಿವಾದಗಳೇನಾಗಿತ್ತು ಮತ್ತೆ ನಾಳೆ ಏನ್ ತೀರ್ಪು ಬರಬಹುದು ಅಂತ ನಿರೀಕ್ಷೆ? ಓಕೆ, ಸಂಪರ್ಕ ಸಾಧ್ಯವಾಗಿಲ್ಲ ಅಂತ ಅನ್ಕೋತೀನಿ ನಾನು. ಓಕೆ, ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೂರ್ತಿ, ನಾನು ಆಗ್ಲೇ ಕೇಳ್ತಾ ಇದ್ದೆ, ಕೆಲವರು ವಾದ ಮುಖ್ಯಮಂತ್ರಿ ವಿರುದ್ಧ FIR ಮಾಡಕ್ ಬರಲ್ಲ ಅಂತ, ಕೆಲವರು ಮಾಡಬಹುದು ಅಂತ ಅಂದ್ಬಿಟ್ಟು ವಾದ ಪ್ರತಿವಾದಗಳೇನಾಗಿತ್ತು ಮತ್ತು ನಾಳೆಯ ನಿರೀಕ್ಷೆ ಏನು ಜನಪ್ರತಿನಿಧಿಗಳ ಕೋರ್ಟಲ್ಲಿ? ಅರವಿಂದ, ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ರು. ಆ ಅನುಮತಿಯನ್ನ ಪ್ರಶ್ನಿಸಿ ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಸುದೀರ್ಘವಾಗಿ ಹೈಕೋರ್ಟ್ ನಲ್ಲಿ ವಾದ ಪ್ರತಿವಾದಗಳು ನಡೆದಿದ್ವು. CM ಪರ ಪ್ರೊಫೆಸರ್ ರವಿವರ್ಮ ಕುಮಾರ್, ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಸೇರಿದಂತೆ ಅಡ್ವೊಕೇಟ್ ಜನರಲ್ ಅವರು ಕೂಡ ವಾದ ಮಂಡನೆಯನ್ನ ಮಾಡಿದ್ರು. ಇನ್ನು ಖಾಸಗಿ ದೂರುದಾರರ ಪರ ಹಲವು ವಕೀಲರುಗಳು ವಾದವನ್ನ ಮಂಡನೆ ಮಾಡಿದ್ರು. ಇವತ್ತು ನ್ಯಾಯಾಧೀಶರು CM ಅವರ ಅರ್ಜಿಯನ್ನ ವಜಾ ಮಾಡಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಮುಂದೆ ಏನು ಅಂತ ಹೇಳಿ ಅಂದ್ರೆ, ಯಾವಾಗ ಹೈಕೋರ್ಟ್ ನಲ್ಲಿ ಈ ಅರ್ಜಿಯ ವಿಚಾರಣೆ ಪ್ರಾರಂಭ ಆಯಿತೋ ಅದಕ್ಕೂ ಮೊದಲು ಸೆಷನ್ಸ್ ಕೋರ್ಟ್ ನಲ್ಲಿ ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ಆದೇಶದ ಬಾಕಿ ಇದೆ. ದೂರುದಾರ ಸ್ನೇಹ ಸಾಯಿಮಯಿ ಅವರು ಸಲ್ಲಿಸಿರ್ತಕ್ಕಂತಹ ವಾದ ಪ್ರತಿವಾದ ಮುಗಿದು ಅದರ ಆದೇಶಕ್ಕೆ ಬಾಕಿ ಇದೆ. ಅದ್ರ ಜೊತೆಗೆ ಮತ್ತೊಬ್ರು ಖಾಸಗಿ ದೂರುದಾರರು TJ ಅಬ್ರಹಾಂ ಅವರು CM ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ ಅನ್ನ ಕೋರ್ಟ್ಗೆ ನೀಡಿದ್ದಾರೆ. ಅದರ ವಾದ ಪ್ರತಿವಾದ ಬಾಕಿ ಇದೆ. ಹೀಗಾಗಿ ನಾಳೆ ಈ ಒಂದು ಹೈಕೋರ್ಟ್ ನ ಆದೇಶದ ಪ್ರತಿಯನ್ನ ಸೆಷನ್ಸ್ ಕೋರ್ಟ್ಗೆ ಕೊಡ್ಲಿದ್ದಾರೆ. ಅದಾದ ಬಳಿಕ ಸೆಷನ್ಸ್ ಕೋರ್ಟ್ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅಂತ ಹೇಳಿ ನೋಡ್ಬಹುದು. ಅಂದ್ರೆ ಕಾಗ್ನಿಸೆನ್ಸ್ ಅನ್ನ ತೆಗೆದುಕೊಳ್ಬಹುದು. ಕೋರ್ಟೇ ಒಂದಷ್ಟು ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಬಹುದು. ಇಲ್ಲ ಸಕ್ಷಮ ಯಾರಾದ್ರೂ ಕನ್ಸರ್ನ್ ಅಥಾರಿಟಿ ಯಾರು ಇರುತ್ತೆ, ಲೋಕಾಯುಕ್ತಕ್ಕೆ PCR ಅನ್ನ ದಾಖಲು ಮಾಡಿಕೊಂಡು ತನಿಖೆ ನಡೆಸಿ ಅಂತ ಹೇಳಿ ಹೇಳ್ಬಹುದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮೂರ್ತಿ ತಮ್ಮ ಎಲ್ಲ ಮಾಹಿತಿಗಾಗಿ.